ಹಲೋ ಫ್ರೆಂಡ್ಸ್, ಈ ಸೆನ್ಸೆಕ್ಸ್ ವಿಡಿಯೋ ವಾಟ್ ಇಸ್ ದ ಸ್ಟಾಕ್ ಮೀನಿಂಗ್? ಮಾರ್ಕೆಟ್ ಬಗ್ಗೆ ಇರುತ್ತದೆ. ಸೆನ್ಸೆಕ್ಸ್ ಅಂದ್ರೆ ಏನು? ಮತ್ತು NSE, BSE, ನಿಫ್ಟಿ ಟಾಪ್ 50 ಕಂಪನಿ, ಬ್ಯಾಂಕ್ ನಿಫ್ಟಿಯಲ್ಲಿ 12 ಬ್ಯಾಂಕ್ ಇರ್ತಾವ. ಮಿಡ್ ಕ್ಯಾಪ್ ನಿಫ್ಟಿ, ಫಾರ್ಮಾ, ಫಿನ್ ನಿಫ್ಟಿ, 20 ಫೈನಾನ್ಸ್ ಕಂಪನಿ, ಬ್ಯಾಂಕ್ ನಿಫ್ಟಿ 12 ಕಂಪನಿ ಇರ್ತಾವ. ನಿಫ್ಟಿ ನೆಕ್ಸ್ಟ್ ನಲ್ಲಿ 50 ಕಂಪನಿ ಇರ್ತಾವ. ನಿಫ್ಟಿ ಸ್ಮಾಲ್ ಕ್ಯಾಪ್ 50 ಕಂಪನಿ, BSE small cap, BSE bankers other sector, Good Friday Philips India, like that. ನೀವು ಸೆನ್ಸೆಕ್ಷನ್ ನಲ್ಲಿ ನೀವು ಆಪ್ಷನ್ ಮಾಡಬಹುದು. ಬ್ಯಾಂಕ್ ನಿಫ್ಟಿ ಆಗಲಿ, ನಿಫ್ಟಿ 50 ಆಗಲಿ, ನಂತರ ಮಿಡ್ ಕ್ಯಾಪ್ ನಾಗೂ ನೀವು ಆಪ್ಷನ್ ಮಾಡಬಹುದು. ಇದರಲ್ಲಿ 3 ತಿಂಗಳ ಟೈಮ್ ಇರ್ತದೆ. ಎಕ್ಸ್ಪೈರಿ 3 ಮಂತ್ಸ್. ಇದರಲ್ಲಿ ಇಂಟ್ರಾಡೇ ಮಾಡಬಹುದು ಮತ್ತು ಲಾಂಗ್ ಟರ್ಮ್ ತಗೋಬಹುದು. NSE ಮತ್ತು BSE ಯಲ್ಲಿ ನಾವು ಪ್ರತಿದಿನ 9:15ರಿಂದ 3:30 ಮಟ ನಾವು ಟ್ರೇಡಿಂಗ್ ಅನ್ನು ಮಾಡಬಹುದು. ಸ್ಟಾಕ್ ತಗೋಬಹುದು, ಇಕ್ವಿಟಿ ತಗೋಬಹುದು, ಆಪ್ಷನ್ ಆಡಬಹುದು, ಫ್ಯೂಚರ್ಸ್ ತಗೋಬಹುದು, ಎಕ್ಸ್ಚೇಂಜ್ ಟ್ರೇಡ್ ಗೋಲ್ಡ್, ಗ್ಲೋಬಲ್ ಕರೆನ್ಸಿ, ಕಮೋಡಿಟಿ ಅಂಡ್ ಅದರ್ಸ್. ಇದು ಸಂಜೆ ಕಮೋಡಿಟಿ ಸಂಜೆ ಮಟ ಇರ್ತದೆ. ಈವ್ನಿಂಗ್ ನೀವು ಈ ಬಿಸ್ನೆಸ್ ಅನ್ನು ಮಾಡಬಹುದು. ಅಮೆರಿಕಾ ಮಾರ್ಕೆಟ್ನಾಗ ನಾಸ್ಡಾಕ್, ಡೌ ಜೋನ್ಸ್, ಏಷ್ಯನ್ ಮಾರ್ಕೆಟ್, ಸಿಂಗಾಪುರ್ ಮಾರ್ಕೆಟ್, ಯುರೋಪಿಯನ್ ಮಾರ್ಕೆಟ್, ಇವು ಅಮೆರಿಕನ್ ಮಾರ್ಕೆಟ್ಗಳು. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಡೈವರ್ಸಿಫಿಕೇಶನ್ ಅವಶ್ಯ. ಬ್ಲೂ ಚಿಪ್ ನಲ್ಲಿ 40% ಮಾಡ್ರಿ, ಮಿಡ್ ಕ್ಯಾಪ್ ನಲ್ಲಿ 30% ಮಾಡ್ರಿ, ಸ್ಮಾಲ್ ಕ್ಯಾಪ್ 30% ಮಾಡ್ರಿ. ಈಗ ಸೆಕ್ಟರ್ ಫಾರ್ಮಾ, ಪವರ್, ಕಮ್ಯುನಿಕೇಶನ್, ರಿಯಲ್ ಎಸ್ಟೇಟ್, ಬ್ಯಾಂಕ್, IT ಸೆಕ್ಟರ್ ಹಲವಾರು ಇರ್ತಾವ. ಈಗ ಬ್ಲೂ ಚಿಪ್ಸ್ ಅಂದ್ರೆ ಏನು? 100 crore ಇರ್ತದ, ಅದು ಬ್ಲೂ ಚಿಪ್ಸ್. 20 crore ಇತ್ತಂದ್ರೆ ಆ ಕಂಪನಿ ಮಿಡ್ ಕ್ಯಾಪ್, 5 crore ಒಳಗಿತ್ತಂದ್ರೆ ಸ್ಮಾಲ್ ಕ್ಯಾಪ್. ಈ ತರ ನೀವು ಸ್ಟಡಿ ಮಾಡ್ಕೋಬೇಕು ಸ್ಟಾಕ್ ಮಾರ್ಕೆಟ್. ಫ್ಯೂಚರ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, market for securities working as per rules. In stock exchange, only the member can deal, that is buy and sell securities. The member of a stock exchange can buy and sell securities either as a broker on behalf of their client, association of a person. ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ನೀವು ನೋಡ್ಲಾರ್ದ ಸ್ಟಾಕ್ಗಳನ್ನು ತಗೋಬಾರ್ದು. ಈಗ ನಾನು ನಿಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನಿರ್ತೈತಿ ಇದ್ರಾಗ ಅಂತ ಹೇಳ್ತೇನೆ. ಈ ಫಂಡಮೆಂಟಲ್ ಅನಾಲಿಸಿಸ್ನಾಗ ನೀವು ಕಂಪನಿ ಡೀಟೇಲ್ಸ್ ನೋಡ್ಕೋಬೇಕು, ಸೆಕ್ಟರ್ ನೋಡ್ಕೋಬೇಕು, ROCE ನೋಡ್ಕೋಬೇಕು, ROE ನೋಡ್ಕೋಬೇಕು, ಬುಕ್ ವ್ಯಾಲ್ಯೂ ಎಷ್ಟೈತಿ ನೋಡ್ಕೋಬೇಕು, ಶೇರ್ ಹೋಲ್ಡಿಂಗ್ ಎಷ್ಟೈತಿ, ಅದರ ಪ್ಯಾಟರ್ನ್ ಎಷ್ಟೈತಿ, PE ರೇಷಿಯೋ ಎಷ್ಟೈತಿ. ಟೆಕ್ನಿಕಲ್ನಾಗ ಚಾರ್ಟ್ ಹಿಸ್ಟ್ರಿ ಬರ್ತೈತಿ, ಇಂಡಿಕೇಟರ್ ಬರ್ತಾವ, RSI, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್, ಪ್ರೈಸ್ ಆಕ್ಷನ್, ವಾಲ್ಯೂಮ್, ಮಾರ್ಕೆಟ್ ಟ್ರೆಂಡ್, ಸ್ಟಾಕ್ ಟ್ರೆಂಡ್, EMA, ಮೂವಿಂಗ್ ಅವರೇಜಸ್ ನೋಡಿಕೊಂಡು ನಾವು ಸ್ಟಾಕ್ಗಳನ್ನು ತಗೋಬೇಕು. ಇಂಡಿಕೇಟರ್ಸ್ ಯಾವ ಬರ್ತಾವು? EMI, RSI, ಬೊಲಿಂಜರ್ ಬ್ಯಾಂಡ್, ಇವು ಆಮೇಲೆ ತಿಳ್ಕೊಳ್ಳೋಣ. ನೀವು ಬೇಸಿಕಲಿ ನಮಗೆ ಏನ್ ಬೇಕು? ಸ್ವಲ್ಪ ಮೂವಿಂಗ್ ಅವರೇಜ್ 20 and 200, RSI, ವಾಲ್ಯೂಮ್ ನೋಡ್ಕೋಬೇಕು, ಚಾರ್ಟ್ ಹಿಸ್ಟ್ರಿ ಮಾಡ್ಕೋಬೇಕು. ದೆನ್ ಅಗೇನ್ ದ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಜಿಸ್ಟ್ರೇಷನ್ಸ್. ಇದು ಎಲ್ಲಿ ಸಪೋರ್ಟ್ ಆಗಿ ಕೆಲಸ ಮಾಡ್ತೈತಿ, ಎಲ್ಲಿ ರಿಜಿಸ್ಟ್ರೇಷನ್ಸ್ ಆಗಿ ಕೆಲಸ ಮಾಡ್ತೈತಿ ಅದನ್ನ ನೋಡ್ಕೋಬೇಕು. ಸಪೋರ್ಟ್ ಅಂಡ್ ರಿಜಿಸ್ಟ್ರೇಷನ್ಸ್ ನಾನು ಪ್ರತ್ಯೇಕ ವಿಡಿಯೋ ಮಾಡ್ತೇನೆ ಅದ್ರ ಬಗ್ಗೆ. ಸಪೋರ್ಟ್ ಅಂಡ್ ರಿಜಿಸ್ಟ್ರೇಷನ್ ನಲ್ಲಿ ನೀವು ಎಲ್ಲಿ ಬ್ರೇಕ್ಔಟ್ ಆಗ್ತೈತಿ, ಎಲ್ಲಿ ಬ್ರೇಕ್ ಡೌನ್ ಆಗ್ತೈತಿ ಅದ್ ನೋಡ್ಕೋಬೇಕಾಗ್ತದ. ಡೈರೆಕ್ಷನ್ ಆಫ್ ದಿ ಸ್ಟಾಕ್. ನೆಕ್ಸ್ಟ್, ಸ್ಟಾಕ್ ಬಿಹೇವಿಯರ್, ಸೈಕಾಲಜಿ. ಮಾರ್ಕೆಟ್ ಸೈಕಾಲಜಿ ತಿಳ್ಕೊಳ್ಳಾರ್ದ ನೀವು ಆಪ್ಷನ್ ಮಾಡಬಾರ್ದು.
ವಾರನ್ ಬಫೆಟ್ ಅವರು ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಪೀಟರ್ ಎಲ್ ಬ್ರಾಂಡಿಟ್, ಈ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೋಸ್ಟ್ ಈಸ್ ಪ್ರಾಫಿಟೇಬಲ್ ಅಂತಾರೆ ಅವರು. If your goal is to be pro trader, your question should not be how much you will make this year. Your question should be how to survive for 30 years. Peter L. Brandit ಅವರು ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಸ್ ಬೆಟರ್. ಅವು ಸ್ಟಾಕ್ ನೀವು ತಗೊಂಡು ಸ್ಟಾಕ್ ಅವು ಡಬಲ್ ಟ್ರಿಬಲ್ 4 ಪಟ್ಟು 5 ಪಟ್ಟು ಹೋಗ್ತಾವ. ಅದಕ್ಕೆ ನೀವು ಯಾವುದೇ ಚೆನ್ನಾಗಿರುವಂತ ಎ ಕೆಟಗರಿ ಆಗಲಿ ಬಿ ಕೆಟಗರಿ ಸ್ಟಾಕ್ ತಗೊಂಡಾಗ ಅದನ್ನ ಫಂಡಮೆಂಟಲ್ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಆಗಿ ಬಿಡ್ರಿ. ವೈ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು? ಜನರಲ್ ಅಡಿಷನಲ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಎಟ್ ದ ರಿಟೈರ್ಮೆಂಟ್, ಟ್ಯಾಕ್ಸ್ ಲೈಬಿಲಿಟಿ. ನೀವು ನೌಕರಿ ಮಾಡುವಾಗನ ಅಥವಾ ನೀವು ಬಿಸ್ನೆಸ್ ಮಾಡುವಾಗನ ನೀವು ಯಾವುದೇ ಇನ್ಕಮ್ ಬರುವಾಗನ ನೀವೇನ್ ಮಾಡಬೇಕು? ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದು ಒಂದು ಪ್ಯಾಸಿವ್ ಇನ್ಕಮ್. ಎಟ್ ದ ರಿಟೈರ್ಮೆಂಟ್ ನಿಮಗೆ ಕೈಯಾಗ ರೊಕ್ಕ ಸಿಗ್ತೈತಿ, ನಿಮ್ಗೆ ಮತ್ತೆ ಟ್ಯಾಕ್ಸ್ ಉಳಿಸಲಿಕ್ಕೆ ಸಹಾಯ ಆಗ್ತೈತೆ. ನೆಕ್ಸ್ಟ್ ಬಂದದ್ದು ಆಪ್ಷನ್ ಟು ಟ್ರೇಡ್. ಇಕ್ವಿಟಿನಲ್ಲೂ ನೀವು ಆಪ್ಷನ್ ಮಾಡಬಹುದು. ರಿಯಲ್ ಎಸ್ಟೇಟ್, ಗೋಲ್ಡ್, ಸಿಲ್ವರ್, ಬ್ಯಾಂಕ್ ಎಫ್ಡಿ, ಮ್ಯೂಚುವಲ್ ಫಂಡ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂಡ್ ಕಮೋಡಿಟಿ. ಇದರಲ್ಲಿಯೂ ಕೂಡ ನೀವು ನಿಮ್ಮ ಅಮೌಂಟ್ ಅನ್ನ ನೀವು ಇಲ್ಲಿ ಸೇವ್ ಮಾಡಬಹುದು. ರಿಯಲ್ ಎಸ್ಟೇಟ್ ಮಾಡ್ತೀರಾ, ಗೋಲ್ಡ್ನಾಗ ಇಡ್ರಿ, ಗೋಲ್ಡ್ ತಗೋರಿ, ಸಿಲ್ವರ್ ತಗೋರಿ, ಬ್ಯಾಂಕ್ ಎಫ್ಡಿ ಇಡ್ರಿ, ಮ್ಯೂಚುವಲ್ ಫಂಡ್ ನಾಗ ಇಡ್ರಿ. ದೀಸ್ ಆರ್ ದ ಇನ್ವೆಸ್ಟ್ಮೆಂಟ್. ಇವು ಗುಡ್ ರಿಟರ್ನ್ ಬರುವಂತವು. ಇಂಡಿವಿಜುವಲ್ ಟ್ರೇಡರ್ಸ್ ಮೀನ್ಸ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್. My video, if you like it, share it and subscribe. SEBI andre ಏನು ಅಂದ್ರೆ, SEBI is controlled by the whole system. ಈ ಸಿಸ್ಟಮ್ ಅನ್ನ, ಸ್ಟಾಕ್ ಎಕ್ಸ್ಚೇಂಜ್ ಸಿಸ್ಟಮ್ ಅನ್ನ ಇದು ಏನ್ ಮಾಡ್ತದ? ಕಂಟ್ರೋಲ್ ಮಾಡ್ತದ. ಅಂದ್ರ ಸರ್ಕಾರ ಇದಕ್ಕೆ ಭದ್ರತೆ ಕೊಟ್ಟಿದೆ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬ್ಯೂರೋ ಆಫ್ ಇಂಡಿಯಾ, CDSL ಅಂದ್ರೆ Central Depository Securities Limited, National Security Depository Limited. These are the listing. ಇವು ನಮಗ ಭದ್ರತೆಯನ್ನು ಕೊಡ್ತಾವು. ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್: ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂಡ್ ಆಪ್ಷನ್ ಅಂಡ್ ಫ್ಯೂಚರ್ಸ್. ಸ್ಟಾಕ್ ಟ್ರೇಡಿಂಗ್ ಸ್ಟಡಿ ಯಾವ ರೀತಿ ಇರಬೇಕು? ನಿಮ್ಮ ಏನ್ ನೀವು ಸ್ಟಾಕ್ ತಗೋದಿರಲ್ಲ, ಆ ಸ್ಟಾಕ್ ಇಂದ ಬುಕ್ ವ್ಯಾಲ್ಯೂ 80 ಇರಬೇಕು, ಅವಾಗ ಗುಡ್. ಅಬೌವ್ 100 crores ಇರಬೇಕು, ಕ್ಯಾಪಿಟಲ್ ಇಸ್ ಎಕ್ಸಲೆಂಟ್. ROC 25% ಗುಡ್, 30% ವೆರಿ ಗುಡ್, 35% ಎಕ್ಸಲೆಂಟ್, 40% ಎಕ್ಸ್ಟ್ರಾಆರ್ಡಿನರಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ above 50% good. Pattern on equity above 50% good. P ratio, share price divided by earning per share. Peer comparison price per earning ratio maintenance good. Shareholders quantity ratio less than is must. Quarterly result must. Promoters 50% above good. ಅಂದ್ರೆ ನಾ ಹೇಳುವೆ ಏನಂದ್ರೆ ROC ಚೆನ್ನಾಗಿರ್ಬೇಕು, 25% ಗುಡ್ ಇದ್ರೆ ತಗೋರಿ. NSE ನೀವು ಬುಕ್ ವ್ಯಾಲ್ಯೂ 80% ಇದ್ರೆ ತಗೋರಿ, 100 crore ಇದ್ರೆ ಕ್ಯಾಪಿಟಲ್ ಇದ್ರೆ ತಗೋರಿ. ನೆಕ್ಸ್ಟ್ ಬಂದದ್ದು ಫಾರಿನ್ ಇನ್ವೆಸ್ಟ್ಮೆಂಟ್ ಶೇರ್ ಅಂಡ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಶೇರ್ಸ್. ಅವು ಸ್ವಲ್ಪ ಕಡಿಮೆ ಇರಬೇಕು. ಆದ್ರೆ ಪ್ರಮೋಟರ್ಸ್ ಮಾತ್ರ 50% ಅಬೌವ್ ಇರಬೇಕು. ನಿಮಗೆ 2%, 5% ಶೇರ್ ಹೋಲ್ಡರ್ ಪ್ಯಾಟರ್ನ್ ಇರಬೇಕು, 50% ಅದು ಇರಲೇಬೇಕು. ಈಗ ಈ ಚಾರ್ಟರ್ ನಲ್ಲಿ ನಾನು ನಿಮಗೆ ಏನ್ ಹೇಳ್ತಾನೆ ಅಂತಂದ್ರೆ, ನೋಡ್ರಿ ಈ ಚಾರ್ಟ್ ಒಂದು ಅಮೆರಿಕದ ಮಾರ್ಕೆಟ್ ಯಾವ ರೀತಿ ಹೊಂಟದ ಅಂತೇಳಿ.
ನೋಡ್ರಿ ಇಲ್ಲಿ WW1 First World War, Second World War, Cuban Missile Crisis, Black Monday, Gulf Monday, Asian Finance Clause, then 9/12 crisis, Europe debt crisis, now war again, Ukraine war. But your market is going on. ಮಾರ್ಕೆಟ್ ಮಾತ್ರ ನಿಂತಿಲ್ಲ, ಹಾಗೇ ಹೋಗ್ತಾ ಇದೆ. The stock market always goes up in the long term. No one stop. You want open the demat account from Dhana Company, trading account from my below link. Basic rules of a stock. Monitor your stocks regularly, rigorously. Don't go for the most popular stock. Don't try to time the stock. Keep your emotions under control. Only use surplus money to buy stocks. Please like, share, subscribe my channel. Then golden rules of a stock investment. First one, invest in business which you understand. Second, never try to time the market. Third, avoid herd mentality. Fourth, keep realistic expectations. Fifth, have disciplined approach. Please like, share, subscribe my channel. See here, technical analysis and fundamental analysis. Both are important. In technical analysis, in fundamental analysis, company analysis, future profit outlook, then fundamental analysis, industry analysis, economic conditions. ಇಲ್ಲಿ ಬುಕ್ ವ್ಯಾಲ್ಯೂ ನೋಡ್ತೀರಿ, ಪ್ರಮೋಟರ್ಸ್ ಎಷ್ಟು ಜನ ಐತಿ ಅಂತ ನೋಡ್ತೀರಿ, ROC ಮತ್ತು ಫ್ಯೂಚರ್ ಪ್ರಾಫಿಟ್ ಹೆಂಗೈತಿ ನೋಡ್ತೀವಿ, ಕ್ವಾರ್ಟರ್ಲಿ ಪ್ರಾಫಿಟ್ ಚೆನ್ನಾಗಿರ್ಬೇಕು, ಡೆಟ್ ಇರಬಾರ್ದು, ಇಂಡಸ್ಟ್ರಿ ಯಾವ ರೀತಿ ನಡೆಯಕತ್ತೈತಿ ಅಂತ ನೋಡ್ತೀರಿ. ಬಟ್ ಟೆಕ್ನಿಕಲ್ ಅನಾಲಿಸಿಸ್ನಾಗ ಇಂಡಿಕೇಟರ್, ಮೂವಿಂಗ್ ಎವರೇಜ್ ನೋಡ್ತೀರಿ, ಚಾರ್ಟ್ ನೋಡ್ತೀರಿ, ಇಂಡಿಕೇಟರ್ಸ್ ನೋಡ್ತೀರಿ, ಇವು ನಿಮ್ಗೆ ಬೇಕಾಗ್ತದ. ಟೆಕ್ನಿಕಲ್ ಅನಾಲಿಸಿಸ್ ಈ ಎರಡು ಪಾರ್ಟ್ ಅತಿ ಮಹತ್ವ. ಚಾರ್ಟ್ ನೋಡ್ಲೇಬೇಕು. ನೀವು ಸ್ಟಾಕ್ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಸ್ಟಾಕ್ ತಗೋಬೇಕಾದ್ರೆ ಫಂಡಮೆಂಟಲ್ ಅನಾಲೈಸಿಸ್ ಇದ್ರೆ ಸಾಕು. ಕಂಪನಿ ಮಾರ್ಕೆಟ್ ಯಾವ ರೀತಿ ಅದ, ಫ್ಯೂಚರ್ ಪ್ರಾಫಿಟ್ ಎಷ್ಟದ, ಕ್ವಾರ್ಟರ್ಲಿ ಪ್ರಾಫಿಟ್, ಇಯರ್ಲಿ ಪ್ರಾಫಿಟ್ ನೋಡ್ಕೋಬೇಕು. ಆಮೇಲೆ ಬುಕ್ ವ್ಯಾಲ್ಯೂ ನೋಡ್ಕೋಬೇಕು. ನಂತರ ಡೆಟ್ ಇರಬಾರ್ದು, ಇವು ನೋಡ್ಕೋಬೇಕು. ನಾವು ಒಂದೊಂದಾಗಿ ಒಂದು ಇಲ್ಲಿ ಚಾರ್ಟ್ ಅದ. ಟೈಮ್ ಶಾರ್ಟ್ ಟರ್ಮ್ನಾಗ ಟೆಕ್ನಿಕಲ್ನಾಗ ಸ್ವಲ್ಪ ನೋಡ್ಕೋಬೇಕು, ಲಾಂಗ್ ಟರ್ಮ್ನಾಗ ನೋಡ್ಲೇಬೇಕು. ಇಂಟೆಂಟ್ ಟ್ರೇಡಿಂಗ್ ಇಲ್ಲಿ ಫಂಡಮೆಂಟಲ್ ಇನ್ವೆಸ್ಟಿಂಗ್ನಾಗ ನೋಡ್ಕೋಬೇಕು. ಡಾಟಾ ಚಾರ್ಟ್ ಬೇಕು, ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಇದ್ರೆ ಸಾಕಿದೆ ಫಂಡಮೆಂಟಲ್ ಅನಾಲಿಸಿಸ್. ಇಲ್ಲಿ ಫೋಕಸ್ ಹೆಂಗಿರ್ಬೇಕಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರೈಸ್ ವಾಲ್ಯೂಮ್ ನೋಡಬೇಕು. ಇಲ್ಲಿ ಈ ಫಂಡಮೆಂಟಲ್ ಅನಾಲಿಸಿಸ್ನಾಗ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ನೋಡಬೇಕು. ಇದು ರಾಕೇಶ್ ಜುಂಜುನ್ವಾಲಾ ಬಿಗ್ ಪ್ಲೇಯರ್ ಅವ ಸ್ಟಾಕ್ ಟ್ರೇಡಿಂಗ್ನಾಗ. ರಾಕೇಶ್ ಜುಂಜುನ್ವಾಲಾ ದ ಫೀಲ್ಡ್ ಇವರು ಸ್ಟಾಕ್ ಮಾರ್ಕೆಟ್ನಾಗ ಕೋಟ್ಯಾನ್ಗಟ್ಲೆ ರೊಕ್ಕ ಇನ್ವೆಸ್ಟ್ಮೆಂಟ್ ಇದ್ರು ಮತ್ತು ಅದ್ರಾಗ ವಿನ್ ಆದ್ರು ಅವರು. ಇದು ನೋಡಿ, ಮೂವಿಂಗ್ ಟೆಕ್ನಿಕಲ್ ಅನಾಲಿಸಿಸ್ನಾಗ ನಮಗೆ RSI, ಸೂಪರ್ ಟ್ರೆಂಡ್, CPR ನಿಮಗೆ ಕಲಿಯುವುದು ಅವಶ್ಯ ಅದ. 20 ಮೂವಿಂಗ್ ಅವರೇಜ್ ನೋಡ್ರಿ ಬೆಸ್ಟ್, 200 is also best. Super trend, RSI, CPR also is good.
ಮತ್ತು ಈ ಫಂಡಮೆಂಟಲ್ ಅನಾಲಿಸಿಸ್ಗೆ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ಗೆ ಏನು ಫರಕ್ ಅದ? ಇದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ದಾಗ ಅರ್ನಿಂಗ್ಸ್ ಬೇಕಾಗ್ತದ, ಇಲ್ಲಿ ಚಾರ್ಟ್ ಬೇಕಾಗ್ತದ, ಕ್ಯಾಶ್ ಫ್ಲೋ ಇಲ್ಲಿ ನೋಡ್ಕೋಬೇಕಿತ್ತಾಗ, ಇಲ್ಲಿ ಇಂಡಿಕೇಟರ್ಸ್, ಇಲ್ಲಿ ಡೆಟ್ ಇರಬಾರ್ದು ಫಂಡಮೆಂಟಲ್ನಾಗ, ವ್ಯಾಲ್ಯೂಯೇಷನ್, ಎಫಿಷಿಯನ್ಸಿ, ಡಿವಿಡೆನ್ಸ್ ಇವೆಲ್ಲ ನೋಡ್ಕೋಬೇಕು. ಆ ಕಂಪನಿ ಡಿವಿಡೆಂಡ್ ಕೊಡ್ತೈತೆ ಇಲ್ಲೋ, ಮತ್ತು ವ್ಯಾಲ್ಯೂಯೇಷನ್ ನೋಡ್ಕೋಬೇಕು, ಬುಕ್ ವ್ಯಾಲ್ಯೂ ನೋಡ್ಕೋಬೇಕು, ಆಮೇಲೆ ಅದರದ್ದು ಫೈನಾನ್ಸದ್ದು ಎಷ್ಟು ಅದ ನೋಡ್ಕೋಬೇಕು. ಬಟ್ ಟೆಕ್ನಿಕಲ್ ಅನಾಲಿಸಿಸ್ನಾಗ ಇದು ಬೇಕಾಗಿಲ್ಲ, ಚಾರ್ಟ್ಸ್, ಇಂಡಿಕೇಟರ್ಸ್ ನೋಡ್ಬೇಕಾಗ್ತೈತಿ. ಟ್ರೆಂಡ್, ಮಾರ್ಕೆಟ್ ಟ್ರೆಂಡ್ ಹೆಂಗದ ಅದ್ರ ಮೇಲೆ ಹೋಗ್ತದೆ. ಪ್ಯಾಟ್ರನ್ಸ್, ವ್ಯಾಲ್ಯೂಮ್, ಸೆಂಟಿಮೆಂಟ್, ದೀಸ್ ಆರ್ ದ ಆಪ್ಷನ್ ಅಂಡ್ ಫ್ಯೂಚರ್ಗೆ ಈ ಟೆಕ್ನಿಕಲ್ ಅನಾಲಿಸಿಸ್ ಬೇಕಾಗ್ತದೆ. ಬಟ್ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಇದ್ರೆ ಸಾಕು, ನಿಮ್ಗೆ ಬ್ಲೂ ಚಿಪ್ಸ್ ಆಗಲಿ, ಎ ಕ್ಯಾಟಗರಿ ಸ್ಟಾಕ್ ತಗೋರಿ, ಅರ್ನಿಂಗ್ ನೋಡ್ಕೋರಿ, ಅಲ್ಲಿ ಮತ್ತು ಕ್ವಾರ್ಟರ್ಲಿ ಪ್ರಾಫಿಟ್ ಐತೋ ಇಲ್ಲೋ ನೋಡ್ಕೊಂಡು ನೀವು ಸ್ಟಾಕ್ಗಳನ್ನು ತಗೋಬಹುದು. ನನ್ನ ಚಾನಲನ್ನು ನಿಮ್ಮ ಲೈಕ್ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್. ರೂಲ್ಸ್ ಫಾರ್ ಸಕ್ಸಸ್ಫುಲ್ ಇನ್ವೆಸ್ಟಿಂಗ್ ಆಲ್ರೆಡಿ ನಾನು ಹೇಳಿದ್ದೀನಿ. ಗೆಟ್ ಸ್ಟಾರ್ಟೆಡ್ ಅರ್ಲಿ, ದೆನ್ ಇನ್ವೆಸ್ಟ್ ಕನ್ಸಿಸ್ಟೆನ್ಸಿ, ಥಿಂಕ್ ಲಾಂಗ್ ಟರ್ಮ್, ಡೈವರ್ಸಿಫೈ ಅಂಡ್ ನೆವರ್ ಬಾರೋ ಟು ಇನ್ವೆಸ್ಟ್. ನಾ ಏನು ಹೇಳುದಂದ್ರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಸ್ ಬೆಟರ್. ಡೈವರ್ಸಿಫೈ ಅಂದ್ರೆ ಒಂದು ಬ್ಯಾಂಕ್ ತಗೋರಿ, ಒಂದು ಮೆಟಲ್ ತಗೋರಿ, ಒಂದು ಸ್ಟೀಲ್ ತಗೋರಿ, ಒಂದು ಫಾರ್ಮಾ ತಗೋರಿ, ಇನ್ನೊಂದು IT ತಗೋರಿ. ಈ ರೀತಿಯಾಗಿ ನೀವು ಸ್ಟಾಕ್ಗಳನ್ನು ಬೈಪರ್ಟಿಕೇಟ್ ಮಾಡ್ಕೊಂಡು ತಗೋಬೇಕು. ಮಾರ್ಕೆಟ್ ಮೊಮೆಂಟ್ ಅರ್ಥ ಮಾಡಿಕೊಂಡು, ಮಾರ್ಕೆಟ್ ಕಂಡೀಷನ್ ನೋಡಿಕೊಂಡು ಆಪ್ಷನ್ ಮಾಡಬೇಕು. ಆಪ್ಷನ್ ಅನ್ನ ಮಾಡಬೇಕಾದ್ರೆ, ಫ್ಯೂಚರ್ ಮಾಡಬೇಕಾದ್ರೆ ಮಾರ್ಕೆಟ್ ಕಂಡೀಷನ್ ಅರ್ಥ ಮಾಡ್ಕೋರಿ, ಕಲೀರಿ ಮತ್ತು ಮಾಡ್ರಿ, ಅದ್ರಾಗ ಲಾಭದ. ಫೋಕಸ್ ಆನ್ ಪ್ರೈಸ್, ಸ್ಟೇ ಲಿಕ್ವಿಡ್, ಪ್ರಾಕ್ಟೀಸ್ ಬಿಫೋರ್ ಯು ಜಂಪ್ ಇನ್, ಡೋಂಟ್ ಟ್ರೈ ಟು ಔಟ್ಥಿಂಕ್ ದ ಮಾರ್ಕೆಟ್ಸ್. ಸ್ಟಾಕ್ಗಳನ್ನು ತಗೊಳ್ಳುವಾಗ ಆ ಸ್ಟಾಕ್ ಫ್ಯೂಚರ್ಸ್ ಏನದ, ಸ್ಟಾಕ್ ಹೆಸರು ಏನದ, ನಾ ಈಗ ಹೇಳಿದಲ್ಲ ಅದೇ ವೆಲ್ಲ ನೀವು ಬ್ಯಾಕ್ ಸ್ಟಡಿ ಮಾಡಬೇಕು ಅಂತ. ವ್ಯಾರನ್ ಬಫೆಟ್ ಲಾಸ್ಟಿಗೆ ಒಂದು ಮಾತು ಹೇಳ್ತಾರೆ, ದ ಸ್ಟಾಕ್ ಮಾರ್ಕೆಟ್ ಈಸ್ ಅ ವಂಡರ್ಫುಲ್ಲಿ ಎಫಿಷಿಯಂಟ್ ಮೆಕ್ಯಾನಿಸಮ್ ಫಾರ್ ಟ್ರಾನ್ಸ್ಫರಿಂಗ್ ವೆಲ್ತ್ ಫ್ರಮ್ ದಿ ಇಂಪೇಷಂಟ್ ಟು ದ ಪೇಷಂಟ್ ಅಂತ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ರಿ, ನೀವು ನಿಮ್ಗೆ ಲಾಂಗ್ ಟರ್ಮ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಕೊಡ್ತದೆ. ಸ್ಟಾಕ್ನಲ್ಲಿ ಯಾವಾಗಲೂ ಲಾಂಗ್ ಟರ್ಮ್ ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ, ಡಬಲ್ ಟ್ರಿಬಲ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿರಿ, ಮತ್ತು ಧನ್ ಅಕೌಂಟದ ಲಿಂಕನ್ನು ನಾನು ಈ ವಿಡಿಯೋ ಲಿಂಕ್ ಕೆಳಗೆ ಬಿಟ್ಟಿರ್ತೀನಿ, ಅದರ ಮುಖಾಂತರ ಧನ್ ಅಕೌಂಟನ್ನು ಓಪನ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ವಂದನೆಗಳು.